वेंकटनाथाय श्रीनिवासाय मंगलम महादेवी కూర్చోండి ಬರ್ರಪ್ಪ ಸ್ವಲ್ಪ ಈ ಕಡೆಗೆ ಪದಗ್ರಹಣ ಮಾಡಿದ್ರು ಈಗ ಪಾಲಿಕೆ ಸದಸ್ಯರಾಗಿ ಕೆಲಸ ಮಾಡಿದ್ರು ಯಾವ ಸಮಸ್ಯೆಗಳನ್ನು ಗುರುತಿಸಿದ್ರೆ ಯಾವ ಹೆಚ್ಚಿನ ಆದ್ಯತೆ ನೀಡ್ತೀವಿ ಸರ್ ನಿಮ್ಗೆ ಏನಂತ ಸರ್ ಈ ದಿನ ನನ್ನ ಗೆಲ್ಲಿಸಿ 18ನೇ ವಾರ್ಡ್ ಅವರು ಗೆಲ್ಲಿಸಿರೋದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಸೊ ನಾನು ಗೆದ್ದ ಮೇಲೆ ಈ 2 ವರ್ಷ ಅವಧಿನಲ್ಲಿ ನಾನು ನೋಡಿರೋ ವಿಚಾರ ಏನಂತಂದರೆ ಡ್ರೈನೇಜ್ ಸಮಸ್ಯೆ, ನೀರಿನ ಸಮಸ್ಯೆ. ನೀರು ನಮಗೆ ಬೇಕಾದಷ್ಟು ಸಫಿಷಿಯೆಂಟ್ ಇದೆ ವಾಟ್ರ್, ಆದರೆ ನಾವು ಜನಕ್ಕೆ ನಾವು ತಲುಪ್ಸೋಕ್ಕಾಗವಲ್ದು. ಸೊ ಅದು ನಾನು ಅಬ್ಸರ್ವ್ ಮಾಡಿರೋ ವಿಚಾರ. ಸೊ ಅದನ್ನು ಇಮಿಡಿಯೇಟಾಗಿ KUWS DB ಅವ್ರನ್ನ ಕರೆಸಿ ನಾವು ಎಲ್ಲಿ ಲ್ಯಾಗ್ ಆಗ್ತಾಯಿದ್ದೀವಿ, ಎಲ್ಲಿ ನಮಗೆ ಶಾರ್ಟೇಜ್ ಆಗ್ತಾಯಿದೆ ವಾಟ್ರ್ ಸ್ಕೇರ್ಸಿಟಿ ಅಂತೂ ನಮಗಿಲ್ಲ ಸರ್. ವಾಟ್ರ್ ಸಫಿಷಿಯೆಂಟಾಗಿದೆ, ಆದರೆ ನಾವು ಕೊಡಲಿಕ್ಕೆ ನಮಗೆ ಎಲ್ಲೋ ಲ್ಯಾಗ್ ಆಗ್ತಾಯಿದ್ದೀವಿ. ಸೊ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು KUWS and DB ಅವ್ರು ಮೀಟಿಂಗ್ ಮಾಡಿಬಿಟ್ಟು ಅದೇನಿದೆ ರಿಸಾಲ್ವ್ ಮಾಡೋಣ. ಆಮೇಲೆ ಡ್ರೈನೇಜ್ ಸಮಸ್ಯೆ ನಮ್ಮ ಕಡೆ ಕೆಲವೊಂದು ಕಡೆ ಹಳೇ ಲೈನ್ಗಳು ನಮ್ಮ ಭಾಸ್ಕರ್ ರೆಡ್ಡಿ ಸರ್ ಅವರು ಇದ್ದ ಟೈಮಲ್ಲಿ ಆಗಿರೋ ಡ್ರೈನೇಜ್ಗಳು ಇನ್ನೂ ರನ್ನಿಂಗ್ ಇದ್ದಾವೆ. ಸೊ ಅವಕ್ಕೆಲ್ಲ ಹಳೆಯವೆಲ್ಲ ತೆಗೆದುಬಿಟ್ಟು ಇವಾಗ ಹೊಸ ಲೈನ್ ಮಾಡೋಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಶಾಸಕರಿಂದ, ನಮ್ಮ ಸಚಿವರಿಂದ, ಆಮೇಲೆ ನಮ್ಮ ಹೊಸದಾಗಿ ಆರಿಸಿರೋ ನಮ್ಮ MP ತುಕಾರಾಮಣ್ಣ ಅವ್ರ ಕಡೆಯಿಂದ ಎಲ್ಲ ಕಡೆ ಡಿಸ್ಕಷನ್ ಮಾಡಿಬಿಟ್ಟು ಒಂದು ಈ 2 ವಿಚಾರ ನಾನು ಸಕ್ಸಸ್ ಆದರೆ ಇಡೀ ಬಳ್ಳಾರಿನ ಒಂದು ಹಂತಕ್ಕೆ ತಂದಂಗೆ ಆಗುತ್ತೆ. ಸೊ 2 ವಿಚಾರದ ಮೇಲೆ ನಾನು ಈ 1 ವರ್ಷ ಹೋರಾಡಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ನಾನು ಈಗ ಮಳೆಗಾಲ ಇದೆ, ನೀವು ನೋಡ್ತಾ ಇದ್ದಾರೆ ಕೆಲವು ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ಹೋಗ್ತಾ ಇದೆ. ಅದಕ್ಕೇನು ಶಾಶ್ವತ ಪರಿಹಾರ ಏನಾದರೂ ವ್ಯವಸ್ಥೆ ಸರ್? ಇವಾಗ ಏನಾಗುತ್ತೆ ಅಂದರೆ ಇವೆಲ್ಲ ಹಳೆ ಮನೆಗಳು ಇದ್ದಿತ್ತಲ್ಲಿ ರೋಡು ವೈಡ್ನಿಂಗಲ್ಲಿ, ರೋಡ್ ಡೆವಲಪ್ಮೆಂಟಲ್ಲಿ ರೈಸ್ ಮಾಡ್ತಾರೆ. ರೈಸ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಮನೆಗಳು ಡೌನ್ ಆಗೇ ಆಗುತ್ತೆ. ಸೊ ಅದಕ್ಕೆ ಕಂಪಲ್ಸರಿ ಏನು ಬೇಕಾಗಿತ್ತು ಅಂದರೆ ಸೈಡ್ ಡ್ರೈನ್ ಬೇಕು. ಸೈಡ್ ಡ್ರೈನು ನಮಗೆ ಇವಾಗ ಗ್ರ್ಯಾಂಟಲ್ಲಿ ಏನಾಗುತ್ತೆ, ರೋಡ್ಗಳು ಹಾಕ್ಬಿಡ್ತಾರೆ, ಸೈಡ್ ಡ್ರೈನೇಜ್ ಹಾಕಲ್ಲ. ಸೊ ಅದು ತುಂಬಾ ಸಮಸ್ಯೆ ಇದೆ. ಸೈಡ್ ಡ್ರೈನೇಜ್ ಹಾಕಿದರೆ ಒಂದು 60-70% ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಸೈಡ್ ಡ್ರೈನೇಜ್ಗೆ ಪ್ರತಿಯೊಂದು ರೋಡ್ಗೆ ನಾನು PWD ಅವ್ರಿಗೂ ಮೀಟಿಂಗ್ ಮಾಡಿ ಅವ್ರಿಗೂ ಹೇಳ್ತೀನಿ, ಯಾವುದೇ ಎಸ್ಟಿಮೇಷನ್ ಮಾಡಲಿ ಅದಕ್ಕೆ ಕಂಪಲ್ಸರಿ ರೋಡ್ ವಿತ್ ಸೈಡ್ ಡ್ರೈನೇಜ್ ಕಲಿತು ಎಸ್ಟಿಮೇಷನ್ ಮಾಡಲಿಕ್ಕೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. PWD ಅವ್ರಿಗಾಗಲಿ ಇನ್ನು ಬೇರೆ ಡಿಪಾರ್ಟ್ಮೆಂಟ್ ಯಾರೇ ಎಸ್ಟಿಮೇಷನ್ ಮಾಡಲಿ ರೋಡ್ ಆ್ಯಂಡ್ ಸೈಡ್ ಡ್ರೈನ್ 2 ಕಲಿತು ಮಾಡಲಿಕ್ಕೆ ಹೇಳ್ತೀನಿ ನಾನು ಅವರಿಗೆ. ಸ್ವಚ್ಛತೆ ಅಂದರೆ ನಮ್ಮದು ಇಡೀ ಬಳ್ಳಾರಿಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದಾವೆ ಸರ್. ಬೆಳಗ್ಗೆ ಟೈಮ್ ಟು ಟೈಮ್ ವೆಹಿಕಲ್ಸ್ ಬರ್ತಾ ಇದ್ದಾವೆ ಸರ್. ಏನಾಗ್ತಾ ಇದೆ ಅಂದರೆ ಜನಕ್ಕೆ ಅವೇರ್ನೆಸ್ ಬರ್ತಾ ಇಲ್ಲ. ಅದೇನು ಮಾಡ್ತಾಯಿದ್ದಾರೆ, ಒಂದು ಪಾಯಿಂಟ್ ನೋಡ್ತಾರೆ, ಆ ಪಾಯಿಂಟಲ್ಲಿ ಎಲ್ಲ ಡಂಪ್ ಮಾಡಿ ಹೋಗ್ತಾರೆ. ಅವ್ರೇನಂದರೆ ಅವರು ಮನೆ ಕೆಲಸ ಮುಗಿದ ಮೇಲೆ ಇಲ್ಲ ಬಿಫೋರ್ ಬಂದು ಹೋಗಿರುತ್ತೆ ನಮ್ಮ ವೆಹಿಕಲ್. ಆಮೇಲೆ ಅವ್ರ ಮನೆ ಕೆಲಸ ಮುಗಿದ್ಮೇಲೆ ವೆಹಿಕಲ್ ಇರಲ್ಲ, ತೊಗೊಂಡು ಯಾವುದೋ ಒಂದು ಪಾಯಿಂಟಲ್ಲಿ ತೊಗೊಂಡು ಅಲ್ಲಿ ಡಂಪ್ ಮಾಡಿ ಹೋಗ್ತಾರೆ. ಸೊ ಅದನ್ನು ನಾವು ಇಮಿಡಿಯೇಟಾಗಿ ಟೈಟನ್ ಮಾಡ್ಬೇಕಂತೇಳಿ ಈ ನೆಕ್ಸ್ಟ್ ಮೀಟಿಂಗಲ್ಲಿ ತೊಗೊಂಡು ನಾನು ಮಾಡ್ತೀನಿ ಅದನ್ನು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.